ಬಹಳ ದುಃಖದ ದಿನ ನಮಗೆಲ್ಲ. ನನ್ನ ಆಪ್ತ ಮಿತ್ರ ಮತ್ತು ನಮ್ಮ ಸರ್ಕಾರದ ಸಚಿವರು, ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂತ ಡಿ ಸುಧಾಕರ್ ಅವರು ಕಳೆದ ಒಂದು ತಿಂಗಳಿಗೂ ಹೆಚ್ಚು ದಿನ ಕಾಲ್ ಮಂಡಿ ನೋವು ಆಸ್ಪತ್ರೆಗೆ ಅವರು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಬಹಳ ಪ್ರಯತ್ನ ಮಾಡಿದ್ರು. ಕೊನೆಗೆ ಆಪರೇಷನ್ ಆದ್ಮೇಲೆ ಲಂಗ್ ಇನ್ಸ್ಪೆಕ್ಷನ್ ಇಂದ ತೀವ್ರ ತೊಂದರೆ ಆದ್ರು. ಕೊನೆಗೆ ಕೆಲವು ದಿನಗಳು ಮಾತ್ರ ಮಧ್ಯ ಅದು ವಾಪಸ್ ಅವ್ರಿಗೆ ಜ್ಞಾನ ಕೂಡ ಬಂದಿತ್ತು. ನಮ್ಗೆ ವಿಶ್ವಾಸ ಇತ್ತು ಅವರು ವಾಪಸ್ಸು ಜೀವ ಸರಿಯಾದ ರೀತಿಯಲ್ಲಿ ಉಳ್ಕೊಳ್ತಿದೆ ಅಂತೇಳಿ ಅನೇಕ ವೈದ್ಯರನ್ನ ದೆಹಲಿಯಿಂದ, ಹೊರಗಡೆ ದೇಶದಿಂದ ಎಲ್ಲ ಕೂಡ ಕರೆಸಿ ಕೊನೆಗೆ ಮಣಿಪಾಲ್ ಹಾಸ್ಪಿಟಲ್ ಇಂದ ಎಲೆಕ್ಟ್ರಾನಿಕ್ ಸಿಟಿ, ಕೆಜಿ ಹಾಸ್ಪಿಟಲ್ಗೆ, AC ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಕೊನೆಗೆ ಇವತ್ತು ಬೆಳಗ್ಗೆ 3:15 ಅವರು ಕೊನೆ ಉಸಿರು ಹೇಳಿದ್ರು ಅಂತ ಹೇಳಿ ಡಾಕ್ಟರ್ ಘೋಷಣೆ ಮಾಡಿದ್ದಾರೆ. ಅವರ ಕುಟುಂಬ ಜೊತೆ ಪ್ರತಿ ಗಂಟೆಲೂ ಕೂಡ ನಾನು ಸಂಪರ್ಕದಲ್ಲಿದ್ದೆ. ಕೊನೆಗೆ ಇವತ್ತು ಅವ್ರನ್ನ ಹಿರಿಯೂರ್ಗೆ ಈಗ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಹಿರಿಯೂರ್ಗೆ ಹೋಗಿ ಸಾಯಂಕಾಲದವರೆಗೂ ಅಲ್ಲೇ ಇದ್ದು ಅಲ್ಲಿಂದ ಚಳ್ಳಕೆರೆಗೆ ತೆಗೆದುಕೊಂಡು ಹೋಗುವಂತ ವ್ಯವಸ್ಥೆ ಮಾಡಿದ್ದೇವೆ. ನಾನೀಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ದೇನೆ. ನಾಳೆ ಸಾಯಂಕಾಲ 3 ಗಂಟೆ ಮೇಲೆ ಅಂತಿಮ ನಮನವನ್ನ ಸಲ್ಲಿಸುವಂಥದ್ದು ಚಳ್ಳಕೆರೆಯಲ್ಲಿ ಇಟ್ಕೊಳ್ಳಲಾಗಿದೆ. ಜೈನ ಧಾರ್ಮಿಕ ವಿಧಿವಿಧಾನ ಪ್ರಕಾರ ಸರ್ಕಾರದ ಗೌರವದೊಂದಿಗೆ ಅವ್ರಿಗೆ ನಮನ ಹೇಳುವಂತ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. ಈ ವಿಚಾರವನ್ನ ತಮಗೆಲ್ಲ ತಿಳಿಸ್ಲಿಕ್ಕೆ ಬಹಳ ನೋವಿನಿಂದ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಕೂಡ ಇವತ್ತನಿಗೆ ಭೇಟಿ ಕೊಡ್ತಾ ಇದ್ದೇನೆ. ನಾಳೆ ಕೂಡ ನಾನು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ಅವರು ನನ್ನ ಜೊತೆ ಬಹಳ ದೊಡ್ಡ ಒಡನಾಟ, ಬಹಳ ಚಿಕ್ಕ ವಯಸ್ಸು, ಬಹಳ ಆರೋಗ್ಯವಾಗಿದ್ದರು. ನಾನೇ SM ಕೃಷ್ಣ ಅವರ ಕಾಲದಲ್ಲಿ ಅವ್ರಿಗೆ ರಂಗನಾಥ್ ಅವ್ರ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನ ಕೊಡಿಸುವಂತ ಕೆಲಸ ಕೂಡ ಮಾಡಿದ್ದೆ. ಜೊತೆ ಕೂಡ ನಮ್ಮ ಜೊತೆ ಬಹಳ ಮಂತ್ರಿಯಾಗಿ ಅವ್ರಿಗೆ 2 ಪೋರ್ಟ್ಫೋಲಿಯೋ ಇತ್ತು, ಮುಜರಾಯಿ ಮತ್ತು ಪ್ಲಾನಿಂಗ್. ನಾನೇ ರಾಮಲಿಂಗಾರೆಡ್ಡಿ ಅವ್ರಿಗೆ ಕೆಲವು ರಿಕ್ವೆಸ್ಟ್ ಮಾಡಿ ರಾಮಲಿಂಗಾರೆಡ್ಡಿ ಅವ್ರಿಗೆ ಮುಜರಾಯಿ ಕೊಡಿಸ್ತೇನೆ. ಸೊ ಶಿಫ್ಟ್ ಮಾಡಿಸ್ಕೊಟ್ಟೆ. ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಪಿಕೊಂಡ್ರು. ಸೊ ಬಹಳ ನೋವಾಗ್ತದೆ. ಅದು ಭಾರತ್ ಜೋಡೋ ಯಾತ್ರೆಯಲ್ಲಿ 5 ದಿನ ಅವರೇ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ರು. ರಾಹುಲ್ ಗಾಂಧಿ ಅವರು ಕೂಡ ಅವ್ರ ಗಮನಕ್ಕೂ ನಾನೀಗ ತಂದೆ. ಅವರು ಬಹಳ ಈ ಸದ್ಯದಲ್ಲೇ ಮಾತಾಡ್ತಾರೆ, ಅವರ ಕುಟುಂಬ ಜೊತೆ ಮಾತಾಡ್ತಾರೆ. ನಮ್ಮ ಸ್ವೇರಿಂಗ್ ಆದ್ಮೇಲೆ, ಚೆನ್ನಾಗಿ ಸ್ವೇರಿಂಗ್ ಆದ್ಮೇಲೆ ಅವ್ರ ಮಾತಾಡ್ತೀನಿ ಅಂತ ನನಗೆ ತಿಳಿಸಿದ್ದಾರೆ. ಸೊ ಇಡೀ ಕಾಂಗ್ರೆಸ್ ಪಕ್ಷ ಅವರ ಪಕ್ಷ ನಿಷ್ಠೆ, ತ್ಯಾಗ ಇವೆಲ್ಲ ಕೂಡ ಸ್ಮರಿಸ್ಕೊಳ್ತದೆ. ಸೊ ನಮ್ಮೆಲ್ಲ ಮುಖಂಡಗಳಿಗೆ, ಕಾರ್ಯಕರ್ತರಿಗೆ ನಾನು ಹೇಳಿದ್ರು ಸ್ವಲ್ಪ ಶಾಂತಿನೂ ಕಾಪಾಡಬೇಕು. ಸೊ ಇವತ್ತು ಹಿರಿಯೂರಲ್ಲಿ ಅವರ ಅಂತಿಮ ದರ್ಶನಕ್ಕೆ ಅವಕಾಶ ಕೊಟ್ಟು ನಾಳೆ ಚಳ್ಳಕೆರೆಯಲ್ಲಿ ಅವರ ಅಂತಿಮ ಸಂಸ್ಕಾರವನ್ನ ಇಟ್ಕೊಂಡಿದ್ದಾರೆ. ಸಹಕಾರ ಕ್ಷೇತ್ರದಲ್ಲೂ ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ರು. ಇವತ್ತು ಹಾಲಿ DCC ಬ್ಯಾಂಕ್ನ ಅಧ್ಯಕ್ಷರಾಗಿದ್ದರು. ಅವರ ಧರ್ಮಪತ್ನಿಗೆ, ಅವರ ಬಂಧುಗಳಿಗೆ, ಮಕ್ಕಳಿಗೆ, ಅವರೆಲ್ಲ ಕಾರ್ಯಕರ್ತರಿಗೆ ಅವ್ರ ಸಮಾಜ ದೊಡ್ಡದಿದ್ದವರು ಕೂಡ ಅವರ ಚಿಕ್ಕಪ್ಪನ ಕಾಲದಿಂದ ಕೂಡ ಕ್ಷೇತ್ರವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಂಥವ್ರು.
ಸೊ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ನಷ್ಟ ಆಗಿದೆ. ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಪಕ್ಷಕ್ಕೆ ಭಗವಂತ ತುಂಬುವಂತ ಶಕ್ತಿ ಕೊಡ್ಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ನಾನು ಪ್ರಾರ್ಥನೆ. ಸರ್, ಇವತ್ತು ಕೂಡ ತಾವು ಸಭೆ ಸಮಾರಂಭವನ್ನು ಇಟ್ಕೊಂಡಿದ್ರಿ. ಆ ಕಾರ್ಯಕ್ರಮಗಳು ಏನು ಇರುತ್ತೆ ಸರ್ ಅಥವಾ ಇಲ್ಲ, ಸಭೆ ಅಂತ ಕೆಲವಿತ್ತು. ಅದು ಸಭೆ ನಾವು ಅದನ್ನ ನಮ್ಮ ACC ನಾವು ನಡೆಸಕ್ಕಾಗಲ್ಲ, ಬಹಳ ಕಷ್ಟ ಆಗ್ತದೆ. ನೋಡೋಣ, ACC ಜನರಲ್ ಸೆಕ್ರೆಟರಿ ಕೂಡ ಬರ್ತಾ ಇದ್ದಾರೆ, ತೀರ್ಮಾನ ಮಾಡ್ತೀವಿ. ಆಮೇಲೆ ವಿಶೇಷವಾಗಿ ಭದ್ರಾ ಯೋಜನೆ ಅಡಿಯಲ್ಲಿ ಅವರು ಎಲ್ಲ ಆಯ್ತು, ನೀರು ಬಿಡಬೇಕು, ಕಾರ್ಯಕ್ರಮ ಮಾಡಬೇಕು ಅಂತ ಬಹಳ ಇದಾಗಿತ್ತು. ಆ ಭದ್ರಾ ಯೋಜನೆ ಅಡಿಯಲ್ಲಿ ಎಲ್ಲ ನೀರನ್ನ ಬಿಡಿಸ್ಲಿಕ್ಕೆ ಎಲ್ಲ ಹೋರಾಟ ಮಾಡಿ ಬಹಳ ಯಶಸ್ವಿಯಾದರು. ಅದನ್ನ ಅವರ ಕೈಯಲ್ಲಿ, ಅವ್ರ ಜೊತೆಲಿದ್ದಾಗ ಅವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಿಂತಿದ್ದು. ಕಾರ್ಯಕ್ರಮ ಮುಗಿದಿದೆ. ಅದನ್ನ ಅವ್ರಿಗೆ ಸಮರ್ಪಿಸುವಂತ ಕೆಲಸ, ಅವರ ಹೆಸರನ್ನ ಇಡುವಂತ ಕೆಲಸ ಆ ಯೋಜನೆಗೆ ಖಂಡಿತ ಮುಂದಕ್ಕೆ ನಾನು ಅದ್ರ ಬಗ್ಗೆ ಆಲೋಚನೆಯನ್ನ ಮಾಡ್ತೇನೆ. ಯಾವಾಗ ಬಂದ್ರು ಅವರು ಅವರ ಕ್ಷೇತ್ರದ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿ, ಆಮೇಲೆ ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಒದಗಿಸಿಕೊಡುವಂಥದ್ದು. ಪಕ್ಷದ ಸದಸ್ಯತ್ವವನ್ನು ಮಾಡಿದಾಗ ಇಡೀ ರಾಜ್ಯಕ್ಕೆ ಅತಿ ಹೆಚ್ಚು ಸದಸ್ಯರನ್ನ ನೋಂದಣಿ ಮಾಡಿದಂತ ಕೀರ್ತಿ ಡಾಕ್ಟರ್ ಸುಧಾಕರ್ ಅವ್ರಿಗೆ, ಡಿ ಸುಧಾಕರ್ ಅವ್ರಿಗೆ ಅದು ಸಲ್ಲಿಸ್ತದೆ. ನಮ್ಮ ಪಕ್ಷದ ಸದಸ್ಯತ್ವ ಆ ಕೆಲಸವನ್ನು ಕೂಡ ಬಹಳ ಪಕ್ಷದಲ್ಲಿ ಬಹಳ ರಾಹುಲ್ ಗಾಂಧಿ ಅವರ ಯಾತ್ರೆಯಲ್ಲಿ ಮಳೆ ಬಂದ್ಬಿಡ್ತು. ಅವತ್ತು ರಾತ್ರಿ ಪಟ್ಟಂತ ಶ್ರಮ ಯಶಸ್ಸು ಮಾಡಬೇಕು. ಬಹಳ ಅವ್ಯವಸ್ಥೆ ಆಯ್ತು. ನಮ್ಮ ಆ ಜಾಗ ಅಲ್ಲಿ ಅವರೆಲ್ಲ ಉಳ್ಕೊಳ್ಳುವಂತ ಜಾಗ, ಇಡೀ ರಾತ್ರಿ ನಮ್ಮ ಅವರ ಕಾರ್ಯಕರ್ತರು, ಅವರ ಮುಖಂಡತ್ವದಲ್ಲಿ ಪಟ್ಟಂತ ಶ್ರಮ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂತ ದೊಡ್ಡ ಹೋರಾಟವನ್ನ ಮಾಡಿ ಭಾರತ್ ಜೋಡೋ ಯಾತ್ರೆಯನ್ನ ಯಶಸ್ಸನ್ನ ಮಾಡಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.